ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಬುಧವಾರ ಇರುತ್ತೆ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಚಾರ್ವಿಕ್ ಏನು ಮಾಡ್ತೀಯ ಮಮ್ಮಿ, ಏನು ಮಾಡ್ತೀಯ ಮಮ್ಮಿ ಅಂತ ಕೇಳ್ತಾ ಇದ್ದ. ನನಗೆ ಬೆಳಗ್ಗೆಯಿಂದ ಯಾಕೋ ಮೂಡೇ ಇರಲಿಲ್ಲ ಮಾಡೋದಕ್ಕೆ. ಫುಲ್ ಸುಸ್ತಾಗ್ತಾಯಿತ್ತು, ಅವ್ನ ಬಾಡಿ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಚೀಕುಗೆ ಸ್ನಾನ ಮಾಡಿಸ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ನಾನು. ಇನ್ನು ಅದಾದಮೇಲೆ ಸಾಯಂಕಾಲ ನಾನು 3 ಗಂಟೆಗೆಲ್ಲ ಸ್ನಾನ ಮಾಡಿಕೊಂಡು ಆವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ. ಅಷ್ಟೊತ್ತಿಗೆ ಚಾರ್ವಿಕ್ ಕೂಡ ಬಂದ. ಸರಿ, ಅವ್ನಿಗೆ ಇನ್ನೇನಾದರೂ ಮಾಡಿಕೊಟ್ಬೇಡ ಅಂತೇಳ್ಬಿಟ್ಟು ಇಲ್ಲಿ ಪೂರಿ ಒಗ್ಗರಣೆನ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲೇನಿಲ್ಲ, ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಪೂರಿ ಇರುತ್ತೆ ಅಲ್ವ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಅದೇ ಬಾಣಲಿಗೆ ಸ್ವಲ್ಪ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬಾಯಿಗೆ ಸಿಗ್ತಾ ಇರುತ್ತೆ ಅಲ್ವಾ, ಸೊ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಹಿಡಿ ಆಗೋಷ್ಟು ಕಡಲೆಬೀಜ ಹಾಗೆ 1 ಹಿಡಿ ಆಗೋಷ್ಟು ಕಡಲೆಪಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನು ಸ್ವಲ್ಪ ಕ್ರಂಚಿ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋಂಥ ಟೀ ಟೈಮ್ ಸ್ನ್ಯಾಕ್ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ತಿನ್ನೋದಕ್ಕೆ. ಸೊ ಈ ಥರ ಏನಾದರೂ ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಈ ಥರ ಏನಾದರೂ ಮಾಡ್ಕೊಂಡ್ಬಿಟ್ರೆ ನಮಗೂ ಸ್ವಲ್ಪ ಬಾಯಿಗೆ ಏನೋ ಒಂಥರ ರುಚಿ ಸಿಕ್ತಂಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನು ಅದಾದಮೇಲೆ ನೈಟು ನಮ್ಮ ಹಸ್ಬೆಂಡ್ ಚಿಕನ್ ತಂದಿದ್ದರು. ಅದಕ್ಕೆ ಪಾಲಕ್ ಸೊಪ್ಪಂತೂ ಇಲ್ಲಿ ಎಲ್ಲ ಹುಡುಕಿದ್ದೀನಿ, ಬಟ್ ಪಾಲಕ್ ಸೊಪ್ಪೇ ಸಿಗಲಿಲ್ಲ ನನಗೆ. ಮತ್ತು ಅಲ್ಲಿ ದೂರ ಹೋಗಿ ತೊಗೊಂಬಂದೆ. 20 ರೂಪೀಸ್ ಕಟ್ಟು, ತುಂಬ ಫ್ರೆಶ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸರಿ, ಅದನ್ನು ಹಂಗೆ ಬಿಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ನೋಡಿ, ನಾನು ಸೊಪ್ಪೆಲ್ಲ ತಂದಿದ ತಕ್ಷಣ ಬಿಡಿಸಿಟ್ಕೊಂಡ್ಬಿಡ್ತೀನಿ. ಬಿಡಿಸಿಟ್ಕೊಂಡಿದ್ದಾದಮೇಲೆ ಈ ಥರ ಒಂದು ಕಂಟೈನರ್ ಇರುತ್ತೆ ಅಲ್ವಾ, ಅದಕ್ಕೆ ಕೆಳಗಡೆ ಟಿಶ್ಯೂ ಹಾಕ್ಬಿಟ್ಟು ಸೊಪ್ಪನ್ನೆಲ್ಲ ಮತ್ತೆ ಅದ್ರ ಮೇಲೆ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಸ್ವಲ್ಪ ಟಿಶ್ಯೂನ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಹಾಗೆ ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಯಾವಾಗಾದರೂ ತರಲಿ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಕೊತ್ತಂಬರಿ ಸೊಪ್ಪನ್ನ ಕೂಡ ತಂದಿಟ್ಕೊಂಡಿದ್ದೆ. ಅದು ನಂಗೆ ಆ್ಯಕ್ಚುಲಿ ಬಿಡಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಇವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಬಿಡಿಸ್ಕೊಂಡು ಸೈಡ್ಗೆ ಇಟ್ಟಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೊಟ್ಟರೆ ಟ್ರೈ ಮಾಡಿ. ಇದು ಬಂದುಬಿಟ್ಟು ಚಿಕನ್ ಚಾಪ್ಸು, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಏನಿಲ್ಲ, ಒಂದು ಬಾಣಲಿನ ಸೇರಿಸ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಆಗೋಷ್ಟು ಚಕ್ಕೆ, ಲವಂಗ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಕಾಳಿರುತ್ತೆ ಅಲ್ವಾ, ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಶುಂಠಿನ ಕೂಡ ಸೇರಿಸ್ಕೊಂಡು ಹಾಗೆ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಅಂದರೆ ಸ್ವಲ್ಪ 1 ಗಡ್ಡೆ ಅಥವಾ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಹೆಂಗೆ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಅದಕ್ಕೆ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೊಟೊನ ಕೂಡ ಲಾಸ್ಟಲ್ಲಿ ಈ ಥರ ಸೇರಿಸ್ಕೊಂಡು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲದನ್ನು ಸೇರಿಸ್ಕೊಂಡು ಇನ್ನು ಅದಾದಮೇಲೆ ಸ್ವಲ್ಪ ಅಂದರೆ 1 ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆ ಥರ ಆಗ ಏನಾಗುತ್ತೆ ಅಂತಂದರೆ ಕಹಿ ವಾಸನೆ ಇರಲ್ಲ ನಮಗೆ. ಸೊ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಲ್ವ, ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಚಾಪ್ಸು. ಸೊ ಹಂಗಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಒಂದು ಸ್ವಲ್ಪ ಆಗೋಷ್ಟು ಕಾಯಿನ ಸೇರಿಸ್ಕೊಂಡಿದ್ದೀನಿ. ಕಾಯಿನ ಸೇರಿಸ್ಕೊಂಡು ಈಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ಳಿ. ಗೋಡಂಬಿ ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನೆಲ್ಲದನ್ನು ಚೆನ್ನಾಗಿ ರುಬ್ಕೊಂಬರ್ಬೇಕು. ಈಗ ನೆಕ್ಸ್ಟ್ ಅದೇ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲನೂ ಫ್ರೈ ಆಗಿದ್ದಾದಮೇಲೆ ಈಗ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ, ಆ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು. ನಿಜವಾಗ್ಲೂ ಈ ಥರ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಮ್ಮ ಮನೇಲಿ ನಾನು 1 kg ಆಗೋಷ್ಟು ಚಿಕನ್ ಇದಕ್ಕೆ ಹಾಕಿದ್ದೆ ಮತ್ತು ಸ್ವಲ್ಪ ಕಬಾಬ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಈಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ
ಈಗ ಮಿಕ್ಸಿಯಲ್ಲಿ ನಮಗೆ ಏನು ಉಳಿದಿರುತ್ತೆ ಮಸಾಲೆ, ಆ ಮಸಾಲೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನ ಕೂಡ ಸೇರಿಸ್ಕೊಂಡು ಈ ಹಂತದಲ್ಲೇ ಚಿಕನ್ನ ಹಾಕ್ಕೊತಾ ಇದ್ದೀನಿ ನಾನು. ಅಂದರೆ 1 kg ಆಗೋಷ್ಟು ಚಿಕನ್ನ ತರಿಸಿಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲದನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪನ್ನ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು. ಹೆಂಗೆ ಅಂತ ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಕುಕ್ ಆಗಿಬಿಡತ್ತೆ. ಆ್ಯಂಡ್ ಚಿಕನ್ದು ಕೂಡ ಅಷ್ಟೇ ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿತ್ತು ಚಿಕನ್ ಚಾಪ್ಸು ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ಇನ್ನು ಇದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಚಾರ್ವಿಕ್ ಕಬಾಬ್ ಬೇಕು ಅಂತ ಇದ್ದ, ಸೊ ಅವನಿಗಾಗಿ ಸ್ವಲ್ಪ ಕಬಾಬ್ನ ಮಾಡಿಕೊಟ್ಟಿದ್ದೆ. ಇನ್ನು ನಾವು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡ್ರಿ. ನೀವು ಬೇಕು ಅಂತಂದರೆ ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಚಿಕನ್ ಚಾಪ್ಸು. ಅಷ್ಟು ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆ ಜೊತೆ, ನಂಗೆ ಮುದ್ದೆ ಅಂದರೆ ತುಂಬ ಫೇವ್ರೇಟು. ನಮ್ಮ ಮನೇಲಿ ಎಲ್ಲರೂ ಕೂಡ ತಿಂತೀವಿ. ಸೊ ಹಂಗಾಗಿ ಮುದ್ದೆಗೆ ನಾನು ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡೋದಕ್ಕೆ ಅಲ್ಲ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ನಮ್ಮ ಗೌತಮ್ನ ಕೇಳ್ತಾ ಇದ್ದೀನಿ, ಹೆಂಗಿದೆ ಗೌತಮ್ ಟೇಸ್ಟು? ಸೂಪರಾ? ನೋಡಿ ಗಾಯ್ಸ್ ನಮ್ಮ ಕಿಚನ್ ಪರಿಸ್ಥಿತಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮಲಗೋ ಸಮಯ ನಮ್ದು ಇವಾಗ. ಸೊ ಎಲ್ರಿಗೂ ಗುಡ್ ನೈಟ್, ಬಾಯ್. ಮಾರ್ನಿಂಗ್ ಸಿಗ್ತೀನಿ. ನಮ್ಮ ಹೆಣ್ಮಕ್ಳಿಗಂತೂ, ಅದರಲ್ಲೂ ಹೌಸ್ ವೈಫ್ಗಂತೂ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಇರಿಟೇಷನ್ ಇರಲಿ, ಕಿಚನ್ ಕ್ಲೀನ್ ಮಾಡಿ ಮಲಗಿದ್ರೇ ಸಮಾಧಾನ ಅಲ್ವಾ? ಏನಂತೀರ, ನಿಮಗೂ ಕೂಡ ಹೀಗೇನಾ? ನೋಡಿ ನಮ್ಮ ಚಿಕ್ಕುಗೆ 11:57 ಆಗಿದೆ ಟೈಮು. ಬಟ್ ಅವ್ನಿಗೆ ಇನ್ನೂ ನಿದ್ದೆ ಡೈಲಿ ಇದೆ. ಆರಾಮಾಗಿ 9:30ವರೆಗೂ ಮಲ್ಕೊತಾನೆ. ಅಂದರೆ ಮಧ್ಯದಲ್ಲೇ ಎದ್ದೇಳ್ತಾ ಇರ್ತಾನೆ ಮತ್ತು ಮಲಗ್ತಾ ಇರ್ತಾನೆ. ಬಟ್ ನೈಟು 10 ಗಂಟೆ ಮೇಲಂತೂ ಅವ್ನು ಮಲಗೋದು 1 ಗಂಟೆ ಆಗುತ್ತೆ, ಒಂದೊಂದು ಸಲ 1:30 ಆಗುತ್ತೆ. ಸೊ ಅದುವರೆಗೂ ನಾನು ಎಚ್ಚರ ಆಗಿ ಅವ್ನು ನೋಡ್ಕೊತಾ ಇರಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಇದೆ, ಗುರುವಾರ ಇವತ್ತು. ಸೊ ಹಂಗಾಗಿ ಇಲ್ಲೇ ನಿಯರ್ ಬೈ ಎಲ್ಲಾದರೂ ಇದೆಯಾ ಅಂತ ಕೇಳಿದ್ವಿ. ಅವ್ರು ಇದೆ ಅಂತ ಹೇಳಿದ್ದಾರೆ. ಸೊ ಹೋಗಿ ಹಾಕ್ಸ್ಕೊಂಬರ್ಬೇಕು. ನಾನು ಕೂಡ ರೆಡಿಯಾಗಿದ್ದೀನಿ. ನಮ್ಮ ಚಿಕ್ಕು ಇನ್ನೂ ರೆಡಿ ಆಗಿಲ್ಲ, ಚಾರ್ವಿಕ್ ಸ್ನಾನ ಮಾಡ್ತಾ ಇದ್ದಾನೆ. ಸೊ ಇವಾಗ ಹೊರಡಬೇಕು. ಅಲ್ಲಿ ಹೋಗಿದ್ದಾದ್ಮೇಲೆ ಮತ್ತೆ ಇನ್ನು ಫಸ್ಟ್ ನಾನು ಬೇಗ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅಮ್ಮ ಬಂದರು. ಚಿಕ್ಕುಗೆ ಸ್ನಾನ ಮಾಡಿಸ್ಬಿಟ್ಟು, ತಲೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ವಿ. ಮತ್ತು ಇನ್ನು ಹೆಂಗೋ 3 days ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಇನ್ನು ಮನೆ ಬಿಡೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 10:45, 11 ಆಗೋಗಿತ್ತು. ಚಿಕ್ಕಮ್ಮ, ಚೀಕು ಕೈ ಹಿಡ್ಕೊ ಚಾಪಿ ನೀನು. ಹಾಯ್ ಫ್ರೆಂಡ್ಸ್. ನಮ್ಮ ಚಾರ್ವಿಗೆಲ್ಲ ನಾನು ಊರಲ್ಲೇ ಹಾಕ್ಸಿದ್ದು. ಸೊ ಯಾವಾಗ ಇಂಜೆಕ್ಷನ್ ಇರುತ್ತೋ ಅವಾಗ ಇನ್ಫಾರ್ಮ್ ಮಾಡ್ತಾಯಿದ್ರು. ಸೊ ಹೋಗಿ ಊರಲ್ಲಿ ಹಾಕ್ಸ್ಕೊಂಬರ್ತಾಯಿದ್ದೆ. ಇನ್ನು ಇವನಿಗೆ ಇಲ್ಲೇ ನಿಯರ್ ಬೈ ಇದೆ ಅಂತ ಹೇಳಿದರು, ಮನೆ ಪಕ್ಕನೇ. ಮೇ ಬಿ 1-1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಹಂಗಾಗಿ ಸರಿ ಹೋಗ್ಬಿಟ್ಟು ಇಲ್ಲೇ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇನ್ನು ಆಟೋದಲ್ಲೇ ಹೋದ್ವಿ, ಇಲ್ಲೇ ಹತ್ರ ಅಲ್ವಾ. ಸೊ ಹಂಗಾಗಿ ಆಟೋದಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ತುಂಬ ಅಂದರೆ ಅದೇ ಒಂದು 6 to 7 ಮೆಂಬರ್ಸ್ ಏನೋ ಇದ್ದರು. ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನಮ್ಮ ಚಿಕ್ಕು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಆ್ಯಂಡ್ ಪಾಪ ಅವ್ನಿಗೆ ಏನೂ ಗೊತ್ತೇ ಇಲ್ಲ, ನಿದ್ದೆಯಲ್ಲೇ ಎತ್ಕೊಂಬಂದ್ಬಿಟ್ವಿ ಅವನ್ನ. ಅವ್ನು ಸರಿಯಾಗಿ ಪಾಪ ನಿದ್ದೆ ಮಾಡೋಕ್ಕೂ ಬಿಡಲಿಲ್ಲ. ಚೆನ್ನಾಗಿ ಫೀಡ್ ಮಾಡಿಸ್ಬಿಟ್ಟು ಎತ್ಕೊಂಬಂದ್ಬಿಟ್ಟೆ. ನಾನೇನು ಇದಕ್ಕೆ ಸಪ್ರೇಟಾಗಿ ಪ್ರೈವೇಟಲ್ಲೇ ಹೋಗಿ ಹಾಕ್ಸೋದು ಆ ಥರ ಏನು ಮಾಡಲ್ಲ. ಯಾಕೆಂತಂದರೆ ನಮ್ಮ ಚಾರ್ವಿಕ್ಗೂ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಡೆಲಿವರಿ ಆಗಿದ್ದು, ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಎಲ್ಲನೂ ಮಾಡಿಸ್ಕೊಂಡಿದ್ದು, ಅಂದರೆ ವ್ಯಾಕ್ಸಿನೇಷನ್ ಆಗಿರ್ಬೋದು. ಸೊ ಎಲ್ಲನೂ. ಸೊ ಹಂಗಾಗಿ ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಇವಾಗ ಅವ್ನಿಗೆಲ್ಲ ಚೆನ್ನಾಗಿ ಗೊತ್ತಾಗತ್ತಲ್ವ. ಸೊ ಆಚೆ ಎತ್ಕೊಂಡೋಗಿದ್ದಾಗ ಆ ಕಡೆ ಈ ಕಡೆ ಫುಲ್ಲು ನೋಡ್ಕೊಂಡು ಆಟ ಆಡ್ಕೊಂಡಿದ್ದ. ಆ್ಯಂಡ್ ಇಲ್ಲಿ ವ್ಯಾಕ್ಸಿನ್ ಹಾಕಿಸ್ತಾ ಇದ್ದೀವಿ. ಟೋಟಲ್ ಬಂದುಬಿಟ್ಟು ನಮಗೆ ಅಂದರೆ ಬಾಯಲ್ಲಿ ಒಂದು ಡ್ರಾಪ್ಸ್ ಹಾಕಿದ್ರು, ಹಾಗೆ ಮತ್ತು ಒಂದು 3 ಇಂಜೆಕ್ಷನ್ ಹಾಕಿದ್ರು, ಕೈಗೊಂದು ಮತ್ತು ಕಾಲಿಗೆ 2. ಪಾಪ ಅವನು ಒದ್ದಾಡ್ತಾ ಇದ್ದಾನೆ. ನನಗೆ ನಿಜವಾಗ್ಲೂ ಎಷ್ಟು ಇದು ಅನ್ನಿಸ್ತು ಅಂತಂದರೆ, ಎಲ್ಲ ತಾಯಂದ್ರಿಗೂ ಅಷ್ಟೇ, ಮಕ್ಕಳಿಗೆ ಏನಾದರೂ ಆದರೆ
ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಯಾರಿಗೂ ಕೂಡ ಇರಲ್ಲ. ಸೊ ತುಂಬ ಒಂಥರ ಎಷ್ಟೋ ಹೆಂಗೆ ಅಂತಂದರೆ ಒಂಥರ ಅನಿಸ್ಬಿಡತ್ತೆ. ನೋಡಿ ಪಾಪ ಇಲ್ಲಿ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ, ಹೆಂಗೆ ಅಳ್ತಾ ಇದ್ದಾನೆ ಅಂತ ನಂಗೆ ನಿಜವಾಗ್ಲೂ ಒಂಥರ ಅಳುನೇ ಬಂದುಬಿಡ್ತು ನನಗೆ. ಅವರು ಮೇಡಮ್ ಇದ್ಕೊಂಡು ನೀವು ಯಾಕೆ ಅಳ್ತಾ ಇದ್ದೀರಾ, ನೀವು ಸ್ಟ್ರಾಂಗಾಗಿರಬೇಕು ಅಂತೇಳ್ಬಿಟ್ಟು. ಬಟ್ ಬೇಜಾರಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು. ನೋಡಿ ಇಲ್ಲಿ ಪಾಪ ಅವನು ಹೆಂಗೆ ಅಳ್ತಾ ಇದ್ದಾನೆ ಅಂತ ಅದು ನೋಡ್ತಾ ಇದ್ದರೆ ಎಷ್ಟು ಅಯ್ಯೋ ಅನ್ಸತ್ತಲ್ವ. ಆ ಮುದ್ದಾದ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಇಂಜೆಕ್ಷನ್ ಹಾಕ್ದಾಗ ಎಷ್ಟು ನಮಗೆ ಪ್ರಾಣ ಹೋದಂಗೆ ಆಗುತ್ತೆ. ಇನ್ನು ಅವ್ರಿಗೆ ಹೆಂಗಿರಬಾರ್ದು ಹೇಳಿ. ಇಲ್ಲಿ ಸ್ವಲ್ಪ ರಬ್ ಮಾಡ್ತಾಯಿದ್ದೀನಿ ಇಂಜೆಕ್ಷನ್ ಹಾಕಿದ್ಮೇಲೆ. ಇನ್ನು ಅವನು ತುಂಬ ಅಳ್ತಾ ಇದ್ದ, ಅಂದರೆ ಅವಾಗ ಮಾತ್ರ ಹತ್ತಿದ್ದು ಅವನು, ಮತ್ತು ಅದಾದಮೇಲೆ ಮತ್ತೆ ಅಳ್ಳೇ ಇಲ್ಲ ಅವನು. ಅವಾಗ ಹಾಕಿದಾಗ ಮಾತ್ರ ಫುಲ್ಲು ಪೇಯ್ನ್ ಇರುತ್ತೆ ಅಲ್ವಾ. ಸೊ ಹಂಗಾಗಿ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತು ಅಷ್ಟೇ ನಮ್ಮಮ್ಮ ಎತ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ಬಿಟ್ವಿ. ಆಮೇಲೆ ಆರಾಮಾಗಿ ಇದ್ಬಿಟ್ಟ ಅವನು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ವ್ಯಾಕ್ಸಿನೇಷನ್ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಮನೆಗೆ ಬರ್ತೀವಿ. ಅಲ್ಲಿ ಏನಿಲ್ಲ, ಅವರು ಡ್ರಾಪ್ಸ್ ಹಾಕೋಕ್ಕೆ ಹೇಳಿದ್ರು. ಹಾಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ತಣ್ಣೀರು ಬಟ್ಟೆನ ವ್ಯಾಕ್ಸಿನ್ ಹಾಕಿದ ತಕ್ಷಣ ಹಾಕಿ ಸುತ್ತಬಿಡಿ. ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸಿದ್ರೆ ಸೊ ಈ ಥರ ಸುಟ್ಬಿಟ್ರೆ ಅವಾಗ ಅವ್ರಿಗೆ ಕಾಲೆಲ್ಲನೂ ಫುಲ್ಲು ಒದ್ದಾಡ್ತಾ ಇರ್ತಾರೆ. ಅದು ಸುಟ್ಟಿಲ್ಲ ಅಂತಂದರೆ ತುಂಬ ಪೇಯ್ನ್ ಇರುತ್ತೆ ಆ್ಯಂಡ್ ಒಂಥರ ಗಡ್ಡೆ ಕಟ್ಕೊಂಡ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು, ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ಫುಲ್ಲು ತಣ್ಣಗೆ ಮಾಡ್ಕೊಂಬಿಡಿ ಬಟ್ಟೆನ, ಒಂದು ಕಾಟನ್ ಬಟ್ಟೆನ. ಅದನ್ನು ಟೈಟಾಗಿ ಸುಟ್ಬಿಟ್ಟು ಅದ್ರ ಮೇಲೆ ಒಂದು ಟೈಟಾಗಿರೋ ಪ್ಯಾಂಟ್ ಹಾಕ್ಬಿಡಿ, ಸರಿ ಹೋಗುತ್ತೆ. ಸುತ್ತಬಿಟ್ಟು ಮಲಗಿಸ್ಬಿಟ್ಟೆ. ಸೊ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 1 ಗಂಟೆ ಆಗೋಯಿತು. ಪಾಪ ಇಂಜೆಕ್ಷನ್ ಮಾಡಿದಾಗ ಮಾತ್ರ ಸ್ವಲ್ಪ ಹತ್ತ ಅಷ್ಟೇ, ಮತ್ತು ಅಳ್ಳೇ ಇಲ್ಲ ಅವನು. ಇವಾಗ ರೆಸ್ಟ್ ಮಾಡ್ತಾಯಿದ್ದಾನೆ, ಅಂದರೆ ಮಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ಜಾಸ್ತಿ ಅಳ್ಳೇ ಇಲ್ಲ. ನನಗಂತೂ ಸಖತ್ತು ಬೇಜಾರಾಗೋಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಅವನ್ನ ಸುಧಾರಿಸೋದೇ ಸರಿ ಹೋಗುತ್ತೆ. ಸ್ಟಾರ್ಟಿಂಗಲ್ಲಾದರೆ ಹಾಕ್ದಾಗ ಮಾತ್ರ ಅವ್ರಿಗೆ ಏನೂ ಪೇಯ್ನ್ ಅಂತ ಗೊತ್ತಾಗಲ್ಲ, ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಅದು ಫುಲ್ ಊದ್ಕೊಂಡ್ಬಿಡುತ್ತೆ ಆ್ಯಂಡ್ ತುಂಬ ಪೇಯ್ನ್ ಇರುತ್ತೆ. ಸೊ ಹಂಗಾಗಿ ಇನ್ನು ಅವನ್ನ ಸುಧಾರಿಸೋದೇ ಆಗಿಬಿಡುತ್ತೆ ಈ ದಿನ ಎಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.